ನಮಸ್ಕಾರ ಎಲ್ಲರಿಗೂ. ಇದು ನಂದು ಭಾನುವಾರದ ಬ್ಲಾಗು. ನಾನು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೆ. ಕಾರಣ ನನ್ನ ಮಗನ ಬರ್ತಡೇ ಇದ್ದಿದ್ದರಿಂದ ಆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವ್ರ ದರ್ಶನಕ್ಕಂತ ಹೋಗಿದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಭಾನುವಾರ ಇದ್ದಿದ್ದರಿಂದ ಜನನೂ ಕೂಡ ಕಮ್ಮಿ ಇದ್ದರು. ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಸಿಹಿ ಏನಾದರೂ ಮಾಡೋಣ ಅಂತ ನಾನಿಲ್ಲಿ ಸಿರಿಧಾನ್ಯನ ಬಳಸ್ಕೊಂಡು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ. 1 ಕಪ್ಪಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ ಊದಲುನ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ತುಪ್ಪ, ದ್ರಾಕ್ಷಿ, ಗೋಡಂಬಿನ ತೊಗೊಂಡಿದ್ದೀನಿ. ಈಗ ನಾನು 1 ಸ್ಪೂನ್ ತುಪ್ಪಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಸ್ವಲ್ಪ ಹುರ್ಕೊಂಡು ಎತ್ತಿಟ್ಕೊತೀನಿ. ಈಗ ಅದೇ ಬಾಣಲಿಗೆ 1 ಕಪ್ಪಷ್ಟು ಊದಲನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಕೈ ಬಿಡದೆ ಹುರ್ಕೊತಾ ಇರಬೇಕು. ಹಾಗೆ ಹುರಿತಾ ಇದು ಸ್ವಲ್ಪ ಕೆಂಪುಗೆ ಟರ್ನ್ ಆಗುತ್ತೆ. ಆ ಥರ ಆಗೋವರೆಗೂ ನಾವು ನಿಧಾನಕ್ಕೆ ಹುರ್ಕೊಳ್ಳೋಣ. ಈಗ ಹುರಿದಾಗಿರೋ ಅಂಥದ್ದಕ್ಕೆ 1 ಕಪ್ ಅಳತೆಗೆ ನಾನು 3 ಕಪ್ಪಷ್ಟು ನೀರನ್ನ ಸೇರಿಸಿ 1 ಪ್ಲೇಟ್ನ ಮುಚ್ಚಿ ಎಲ್ಲ ಮಿಕ್ಸ್ ಮಾಡಿ 1 ಪ್ಲೇಟ್ನ ಮುಚ್ಚಿ ಇಲ್ಲಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಒಂದು 10ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೊತೀನಿ. ಸರ್ಪ್ರೈಸ್! ಕಣ್ಮುಚ್ಚು ಸರ್ಪ್ರೈಸ್! ಓಪನ್ ಹೇಳು, ಓಪನ್ ಹೇಳು, ಓಪನ್ ಓಪನ್. ತೋಷು ಅಮ್ಮಕ್ಕೆ ತೋಷು. ಇನ್ನು ಇದನ್ನ ಬೇಯಿಸೋ ಗ್ಯಾಪಲ್ಲೇ ಮಗನ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ವಿ. ಈಗ ಇದು ಕೂಡ ಬೆಂದಿದೆ. ಈಗ ನಾವು ಎಲ್ಲನೂ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಗೆ ಇಟ್ಟಿರೋಂಥ ಬೆಲ್ಲದ ಪುಡಿನ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ನೀವು ನಿಮ್ಮ ಸಿಹಿಗೆ ತಕ್ಕಂಗೆ ಬೆಲ್ಲದ ಪುಡಿನ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು 1 ಕಪ್ ಅಳತೆಗೆ 1 ಕಪ್ ಹಾಕಿರೋದ್ರಿಂದ ಮೀಡಿಯಮ್ ಸ್ವೀಟ್ ಇತ್ತು. ನೀವು ಬೇಕಿದ್ರೆ ಎಕ್ಸ್ಟ್ರಾನು ಕೂಡ ಸೇರಿಸ್ಕೋಬೋದು, ಕಮ್ಮಿ ಕೂಡ ಮಾಡ್ಕೊಬೋದು. ಈಗ ಬೆಲ್ಲನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಉಳಿದಿರೋ ಅಂಥ ತುಪ್ಪನ ನಾನಿಲ್ಲಿ ಮೆಲ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ದ್ರಾಕ್ಷಿ ಗೋಡಂಬಿನೂ ಸೇರಿಸ್ಕೊಂಡು ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೆಲ್ಲ ಕಂಪ್ಲೀಟ್ ಹಿಂಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ರೆಡಿಯಾಗಿದೆ, ನಾವು ಸರ್ವ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಹಾಗೆ ನಾನು ದೋಸೆ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ಗೆ ಅಂತ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಮತ್ತು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಗೋಶಾಲೆಗೆ ಅಂತ ಹೊರಟ್ವಿ. ಓನು ಇನ್ನು ನನ್ನ ಮಗ ಸ್ಲಿಪ್ಪರ್ ಚೆನ್ನಾಗಿಲ್ಲ ಬೇಡ ಅಂತ ಆಟ ಮಾಡ್ಕೊಂಡು ಕೂತಿದ್ದ. ನಾವು ಈಚೆ ಹೊರಡ್ತೀವಿ ಅಂತ ಗೊತ್ತಾದ ತಕ್ಷಣ ಅವನೇ ಚಪ್ಪಲಿ ಹಾಕ್ಕೊಂಡು ರೆಡಿ ಆದ. ಇನ್ನು ಈ ಸ್ಲಿಪ್ಪರು ಅವ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದ, ಹಾಗಾಗಿ ಸ್ವಲ್ಪ ನಡಿಲಿಕ್ಕೆ ಕಷ್ಟಪಡ್ತಿದ್ದ. ಇನ್ನು ನಾವೀಗ ಬಂದಿರೋವಂಥ ಪ್ಲೇಸು ನಾವು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಇದು ತುಂಬಾ ಚೆನ್ನಾಗಿದೆ, ನನಗೂ ಕೂಡ ಹೊಸದಾಗಿತ್ತು. ಇನ್ನು ಮಗನ ಕೇಳಬೇಕಾ, ಅವನಂತೂ ತುಂಬಾ ಖುಷಿ ಪಟ್ಟ. ಇನ್ನು ನಾವು ಬಂದಿರೋವಂಥ ಪ್ಲೇಸು ಕುಂಬ್ಳಗೂಡು ಹತ್ರ ಇರೋಂಥ ಶ್ರೀ ಗೋಶಾಲೆ ಅಂತ. ಇದು ಮಲೆನಾಡು ಗಿಡ್ಡಗಳ ಗೋಶಾಲೆ. ಚಾಕ್ಲೇಟ್ ವಾಸನೆ ಏನಾದರೂ ಇದೆಯಾ? ನೋಡಿದ್ರಲ್ಲ ಈ ಹಸು ಕರುಗಳನ್ನ, ಇದೆಲ್ಲನೂ 1-2 ತಿಂಗಳು, 3 ತಿಂಗಳು, 6 ತಿಂಗಳು ಇಂತಹ ಕರುಗಳಿದ್ವು. ಇದನ್ನ ಬಾಲವನ ಅಂತ ಕರೀತಾರಂತೆ. ಹಾಗೆ ಶ್ವೇತವರ್ಣ ಕಪಿಲ, ಸ್ವರ್ಣ ಕಪಿಲ, ಕೃಷ್ಣವನ ಅಂತೆಲ್ಲ ಇಲ್ಲಿ ವಿಂಗಡಣೆ ಮಾಡಿದ್ರು. ಇನ್ನು ಈ ಗೋಶಾಲೆ ವ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ಕೊತೀನಿ.
ಇನ್ನು ಅಲ್ಲಿಂದ ಹೊರಟಿ ನಾವು RR ನಗರಲ್ಲಿರುವಂಥ ಪ್ಲಾಟ್ಫಾರ್ಮ್ 65 ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ವಿ. ಈ ರೆಸ್ಟೋರೆಂಟಿಗೆ ನಾವು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದಿದ್ದು. ಇನ್ನು ಎಂಟ್ರಿ ಅಂತೂ ತುಂಬಾ ಚೆನ್ನಾಗಿತ್ತು. ಒಳಗಡೆ ಹೇಗಿದೆ ಅಂತ ನೋಡೋಣ. ಡಿಫ್ರೆಂಟ್ ಥೀಮ್ ಮಾಡಿದ್ದಾರೆ ಔಟ್ಸೈಡ್ ಅಂತ ಹೇಳ್ಬೋದು. ಈ ಥೀಮು ಈ ಥರ ರೆಸ್ಟೋರೆಂಟು ದಾರ್ಶಿಕಿಗೆ ಇಷ್ಟ ಆಗ್ಬೋದು, ಎಂಜಾಯ್ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಈ ರೆಸ್ಟೋರೆಂಟೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಯಾಕಂದರೆ ಇಲ್ಲಿ ಟ್ರೈನಲ್ಲಿ ಸರ್ವಿಸ್ ಕೊಡ್ತಾರೆ. ಹಾಗಾಗಿ ಮಕ್ಳುಗಳಿಗಂತೂ ಈ ರೆಸ್ಟೋರೆಂಟು ತುಂಬಾ ಇಷ್ಟ ಆಗುತ್ತೆ. ಸೇಮ್ ಟೈಮು ಟ್ರೈನ್ ಬೇಕು ಅಂತ ಕೂಡ ಹಠ ಮಾಡ್ತಿದ್ದ ನನ್ನ ಮಗ. ಹಾಗೆ ನಮಗೂ ಕೂಡ ಈ ರೆಸ್ಟೋರೆಂಟು ತುಂಬಾ ಇಷ್ಟ ಆಯಿತು. ಇನ್ನು ಫುಡ್ ವಿಷಯಕ್ಕೆ ಬಂದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ವೆರೈಟಿ ಆಗಿರೋಂಥ ಡಿಶ್ಗಳು ಕೂಡ ಇಲ್ಲಿ ತುಂಬಾ ಇತ್ತು. ಇನ್ನು ಇಲ್ಲಿಂದ ಎದ್ದು ಬರಲಿಕ್ಕೆ ಮನಸ್ಸೇ ಇರಲಿಲ್ಲ. ನಿಧಾನವಾಗಿ ಊಟ ಮಾಡಿಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲೇ ನಾವು. ಇನ್ನು ಊಟ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಫೋಟೋಗಳು ಕೂಡ ತಗೊಂಡ್ವಿ. ಇನ್ನು ರೆಸ್ಟೋರೆಂಟಿಂದ ಬಂದಮೇಲೆ ಒಂದು ಸಣ್ಣದಾಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕೇಕು ಕೂಡ ತಂದಿದ್ವಿ. ಅದನ್ನು ಕಟ್ ಮಾಡಿ ನನ್ನ ಮಗ ಮೇಲಿರೋಂಥ ಹೆಸರನ್ನೆಲ್ಲ ಅಳಿಸ್ಬಿಟ್ಟಿದ್ದ. ಈ ರೀತಿ ನನ್ನ ಮಗನ ಬರ್ಡೇನ ಸಿಂಪಲ್ಲಾಗಿ ಎಂಜಾಯ್ ಮಾಡಿದ್ವಿ. ಈ ವ್ಲಾಗ್ನ ನೀವು ಕೂಡ ಎಂಜಾಯ್ ಮಾಡಿದರೆ, ನಿಮ್ಗೆ ಎಂಟರ್ಟೈನ್ಮೆಂಟ್ ಅನಿಸಿದರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.